ಮಾಡಿದ್ದು. ನಾವು ಆ ಪ್ರತಿಭಟನೆಯಲ್ಲಿ ಸತ್ಯ ಸಂಗತಿಗಳನ್ನು ಜನರ ಮುಂದೆ ತಂದಿದ್ದೇವೆ. ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಎಲ್ಲ ಕೊಟ್ಟಿದ್ದೇವೆ. ರಾಹುಲ್ ಗಾಂಧಿ ನಶೆಯಲ್ಲಿದ್ದಾರೆ, ರಾಹುಲ್ ಗಾಂಧಿ ಅವರು ಈ ರೀತಿ ಅವರ ಕೆಲಸಕ್ಕಾಗಿ ಮುಂದುವರಿಸಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿಕೆಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ. ಸಿದ್ಧಾಂತ ವಿಚಾರದ ಬದ್ಧತೆಯಲ್ಲಿ ಯಾವತ್ತೂ ಕೂಡ ರಾಜ್ಯದ ಎಂಬುದನ್ನು ನಿನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಕೂಡ ತಿಳಿಸಿದ್ದೇನೆ. ಸುಧಾರಣೆ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವರ ಪಕ್ಷದವರು ಮಾಡಬೇಕಾದ ಜವಾಬ್ದಾರಿ ಸಭೆಯವರು ಜವಾಬ್ದಾರಿ ನಿರ್ವಹಿಸಬೇಕಾಗ್ತದೆ, ಕುರ್ಚಿಗೆ ನ್ಯಾಯ ಕೊಡಬೇಕಾಗ್ತದೆ. ಇದರಿಂದಾಗಿ ಈ ಕೇಸ್ನಲ್ಲಿ ವಸ್ತು ಏನಲ್ಲ, ಯಾಕಂದರೆ ನಮ್ಮ ಮುನ್ನತ ಸಿಟಿದೇವಿ ಮೇಲೆ ಮಾಡಲಿಕ್ಕೆ ನಮ್ಮ ಮೇಲೆ ಮಾಡಲಿಕ್ಕೆ ನಾವೆಲ್ಲ ಅತ್ಯಂತವಾಗಿ ಹೋರಾಟದ ಮೂಲಕ ಸಮಾಜದ ಒಂದು ಧ್ವನಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸಮಾಜ ಧ್ವನಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಸಹಿಸಿಕೊಳ್ಳದೆ ಇವತ್ತು ಮಟ್ಟಕ್ಕೆ ಆತ್ಮಸೈನ್ಯ ವೃದ್ಧಿಸಬೇಕು ಎಂಬ ದೃಷ್ಟಿಯಲ್ಲಿ ಪ್ರಮುಖರನ್ನು ಗುರುತಿಸಿ ಅವರ ಮೇಲೆ ಕೇಸ್ಗಳನ್ನು ದಾಖಲಿಸಿ ಅವರ ನಿರ್ದೇಶ ಹಾಕುವಂಥ ಪ್ರಯತ್ನ ಇದೆ. ಇದರಿಂದಾಗಿ ಈ ರೀತಿಯ ಕೇಸ್ಗಳಲ್ಲಿ ನಿರ್ದೇಶ ಹಾಕುವಂಥ ಯಾವುದೇ ವಿಚಾರ ಹಿಂದಿಲ್ಲ. ನಿನ್ನೆದಾಗಿ ನೋಡಿರ್ಬೋದು, ನಮ್ಮ ಪಿಯೋಲಗಳ ಮೇಲೆ ಹಲ್ಲೆ ಮಾಡಿ ಬಿಜೆಪಿಯಲ್ಲಿ ಒಂದು ವಾರ ಹಿಂದೆ ಈ ನಮ್ಮ ಶಿವಾಜಿನಗರದಲ್ಲಿ ಬೆಂಗಳೂರು ಇದರ ಕಾರ್ಪೊರೇಷನ್ನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಆಗ ಕಣ್ಣು ಮುಚ್ಚಿ ಕೂತಂಥ ಕಾಂಗ್ರೆಸ್ಸಿಗರು ಇವತ್ತು ಅದರ ಮೇಲೆ ಬೇಯಿಸಲಿಕ್ಕಾಗಿ ಇವತ್ತು ಪತ್ರಿಕೆ ಹೇಳಿಕೆಗಳನ್ನು ಕೊಡ್ತೇವೆ. ಇವತ್ತು ತಾನೇ ನಾನು ಇದರಿಂದ ಬಂದಾಗ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದೆ. ನಾನು ಯಾವುದೇ ಹೇಳಿಕೆಗಳಿಗೆ ಸ್ವಾಗತ ಅಂತ ಹೇಳಿದರೆ ಯಾವುದೇ ತನಿಖೆಗೂ ಕೂಡ ನಾನು ನನ್ನ ಸಮಯವನ್ನು ಕೊಟ್ಟಿದ್ದರೆ ಅದರಿಂದ ಒಟ್ಟಾರೆ ನಮ್ಮ ಈ ದೇಶದಲ್ಲಿ ಸುಧಾರಣೆ ಆಗಬೇಕು. ಜನರ ವಿದ್ಯಾರ್ಥಿಗಳ ಮನಸ್ಸಿನ ವಿಷ ಬೀಜ ಬಿತ್ತುವನ್ನು ಮುಗಿಸಬೇಕು. ಅಭಿವೃದ್ಧಿ ಪರ ಕೈಯಾಗಿ ಜೋಡಿಸುವಂಥ ಕೆಲಸವನ್ನು ಬಂಧನ ಅಂತ ಹೇಳಿದರೆ ನಿಜವಾಗಿ ರಾಜ್ಯ ಸರ್ಕಾರ ಅಭಿವೃದ್ಧಿಯ ಮೂಲಕ ಜನರಿಗೆ ಒಂದು ಉತ್ತರವನ್ನು ಕೊಡುವಂಥದ್ದಾಗಲಿ, ಬಂಧನದ ಮೂಲಕ ಉತ್ತರ ಕೊಡುವಂಥದ್ದು ಜನರು ಸಹಿಸುವಂಥದ್ದು. ಯಾಕೆಂತೇಳಿದರೆ ನಮ್ಮ ಜಿಲ್ಲೆಯಲ್ಲಿ ತಾವು ನೋಡಿರ್ಬೋದು, ಕರಾವಳಿಯ 3 ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಮ್ಮ ಉಡುಪಿ ಮತ್ತು ಮಂಗಳೂರಿಗೆ ಕಳೆದ 3 ವರ್ಷದಲ್ಲಿ ಯಾವ ಮಟ್ಟದಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿಗೆ ಯಾವ ರೀತಿ ಸಹಕಾರವನ್ನು ಮಾಡಿದ್ದಾರೆ. ಈ ಫ್ಲಡ್ ಡ್ಯಾಮೇಜ್ ಇರ್ಬೋದು, ಇನ್ನಿತರ ಸಂದರ್ಭದಲ್ಲಿ ಒಂದು ಕಿಂಚಿತ್ ಅನುದಾನ ಬಿಡುಗಡೆ ಮಾಡುವಲ್ಲಿ ಇವತ್ತು ಸರ್ಕಾರ ಮುಂದೆ ಆಗಿದೆ. ಇವತ್ತು ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ಉಡುಪಿ ಜಿಲ್ಲೆ SSLC ಬಿಟ್ಟರೆ ಸಾಧನೆ ಗಂಡಲ್ಲಿ ತಾನೇ ತಾವು ಮಾಧ್ಯಮದ ಮೂಲಕ ನೋಡಿರ್ಬೋದು. ಇವತ್ತು ಬಹಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಶಾಲಾ ಕಟ್ಟಡಗಳಿಗೆ ಸೋರಿಕೆಗಳಾಗ್ತಾ ಉಂಟು. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಕರ ನೇಮಕ ಮಾಡುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬರಲಿಲ್ಲ. ಶಿಕ್ಷಕರಿಗೆ ಸಂಬಳ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಒಟ್ಟಾರೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ಕಾಳಜಿ ಇಟ್ಟಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಡುವ ಮೂಲಕ ಪ್ರಥಮಾದ್ಯತೆ ಕೊಟ್ಟು ಶಿಕ್ಷಣಕ್ಕೆ ಒಂದು ವಿಶೇಷವಾದ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಕೆಲಸ ಕಾರ್ಯ ಮಾಡಿ ನಿಜವಾದ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯನ್ನು ತೋರಿಸ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ